ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ಇವತ್ತು ಸಂಡೇ. ಸೊ ನಾವು ಸಂಡೇ ಔಟಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಹೋದ್ಮೇಲೆ ತಿಳಿಸ್ತೀವಿ ಏನು, ಮತ್ತು ಯಾರೆಲ್ಲ ನಮ್ಮ ಜೊತೆ ಬರ್ತಿದ್ದಾರೆ, ಮತ್ತು ಯಾರ ಜೊತೆ ಹೋಗ್ತಾ ಇದ್ದೀವಿ, ಹೇಗೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಡೀಟೇಲಾಗಿ ಹೇಳ್ತೀವಿ. ಇವತ್ತು ಸಂಡೇ ಇರೋದ್ರಿಂದ ಹಾಗೆ ಪ್ಲ್ಯಾನ್ ಮಾಡಿದ್ವಿ ಹೋಗಿ ಬರೋಣ ಅಂತ. ಸೊ ಈಗ ಬೆಳಗ್ಗೆ ಎಷ್ಟು 8 ಗಂಟೆ ಆಗ್ತಾಯಿದೆ. ಸೊ ಇವಾಗ ಬಿಟ್ಟಿದ್ದೀವಿ ಮನೆ. ಇಲ್ಲೇ ಹತ್ತಿರದಲ್ಲೇ ಅಂದರೆ 58-60 ಕಿಲೋಮೀಟರ್ಸ್ ಇದೆ ಬಾಂಬೆಯಿಂದ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್, ಸೀನಿಕ್ ಪ್ಲೇಸ್. ಸೊ ಇಲ್ಲಿ ನಮ್ಮ ಡ್ರೈವರ್ ಚೆನ್ನಾಗಿದೆ. ಬೆಳಗ್ಗೆ ಈ ಥರ ಎಲ್ಲಾದರೂ ಔಟಿಂಗ್ ಹೋಗಬೇಕು ಏನಾದರೂ ಪ್ಲ್ಯಾನ್ ಮಾಡಿ. ಇದು ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಅನ್ಪ್ಲ್ಯಾನ್ಡ್ ಮತ್ತು ಸಡನ್ನಾಗಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಆ್ಯಕ್ಚುಲಿ ಸ್ಯಾಟರ್ಡೇ ತುಂಬ ದಿನ ಆಯಿತು ಹೋಗೇ ಇರಲಿಲ್ಲ ಎಲ್ಲೂ ಈ ಥರ ಔಟಿಂಗಿಗೆ. ನಮ್ಮ ಲಾಸ್ಟ್ ಟ್ರಿಪ್ ಅನಿಸುತ್ತೆ ನಾಸಿಕ್ ಅನಿಸುತ್ತೆ ಲಾಸ್ಟ್ ಟ್ರಿಪ್. ಸೊ ಹಾಗಾಗಿ ಎಲ್ಲಾದರೂ ಹೋಗಿ ಬರೋಣ. ಆ್ಯಕ್ಚುಲಿ ನೆನ್ನೆ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ. ಅಂದರೆ ನಮ್ಮ ಜೊತೆ ನಮ್ಮ ಮಾಮ ಕೂಡ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಟೈಮ್ ಇರಲಿಲ್ಲ, ಅವ್ರು ಹೇಳಿದ್ರು ಇವತ್ತು ಹೋಗೋಣ. ಸೊ ಸಂಡೇ ಎಲ್ಲರೂ ಕೂಡಿ ಇವಾಗ ಹೋಗ್ತಾ ಇದ್ದೀವಿ. ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ನಾವೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಆ್ಯಕ್ಚುಲಿ. ಸೊ ನೋಡೋಣ, ನನಗೂ ಎಲ್ಲಾದರೂ ನೇಚರಲ್ಲಿ ಅಂದರೆ ಈಗ ರೈನಿ ಸೀಸನ್ ಅಂದರೆ ಆಲ್ಮೋಸ್ಟ್ ಮುಗಿತಾ ಇದೆ, ಅಂದರೆ ಆಲ್ಮೋಸ್ಟ್ ಮುಗೀತು ರೈನಿ ಸೀಸನ್. ಸೊ ಈಗೆಲ್ಲ ಚೆನ್ನಾಗಿ ಗ್ರೀನರಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ ಥರ ಏನಾದರೂ ನೇಚರಲ್ಲಿ ಸ್ಪೆಂಡ್ ಮಾಡಬೇಕು ಟೈಮ್ ಅಂತ ಇತ್ತು ನನಗೆ. ಹಾಗಾಗಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. अयो मी असं व्हिडिओ करणार होते. काय नाही ते हे प्रोमोगनेट्स काढा. हॅलो, हाय हाय हाय. गणपती बाप्पा मंगळ मूर्ती. ब्लूटूथ बंद कर. असतं. हाय आता हाय. हाय हाय. हॅलो, ಎಂಜಾಯಿಂಗ್ ದಿ ಟ್ರೈನ್. ಸೊ ನಮ್ಮ ಮಾಮಿನೂ ಬಂದರು. ಸೊ ಅವ್ರನ್ನ ಪಿಕಪ್ ಮಾಡಿ ಈಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಕೊಂಡೇಶ್ವರ್ ಟೆಂಪಲ್. ಇದು ಬದಲಾಪುರ ಹತ್ರ ಇದೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಟೆಂಪಲ್. ಅಲ್ಲೆಲ್ಲ ವಾಟರ್ ಫಾಲ್ಸ್ ಕೂಡ ಇದೆ. ಮತ್ತು ಮಳೆಗಾಲದಲ್ಲೆಲ್ಲ ತುಂಬಾ ನೀರು ತುಂಬುತ್ತೆ. ಸೊ ಈಗ ಮಳೆ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ನೀರು ಕೂಡ ಕಡಿಮೆ ಇದೆ. ಮತ್ತು ಫಾಲ್ಸ್ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಫಾಲ್ಸ್ ಕೂಡ ಕ್ರಿಯೇಟ್ ಆಗಿದೆ. ಮತ್ತು ತುಂಬ ಚೆನ್ನಾಗಿದೆ ಇದು ವ್ಯೂ. ಟೆಂಪಲ್ ಇದೆ, ಶಿವನ ಟೆಂಪಲ್. ಸೊ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ. ಸೊ ಬನ್ನಿ ನೋಡೋಣ ಹೇಗಿದೆ ಟೆಂಪಲ್. ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಫುಲ್ ಗ್ರೀನರಿ, ಮಧ್ಯ ನೀರು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಬ್ಯೂಟಿಫುಲ್ ವೆದರ್, ತುಂಬ ಚೆನ್ನಾಗಿತ್ತು ಬೆಳಗ್ಗೆನೇ ವೆದರ್. ಈ ಥರ ಮಳೆ ಆದಮೇಲೆ ಅಂದರೆ ಮಳೆಗಾಲ ಮುಗಿದ ಮೇಲೆ ಈ ಥರ ಟ್ರಾವೆಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಗ್ರೀನರಿ, ಎಲ್ಲ ಸುತ್ತಲೂ ಗ್ರೀನಾಗಿರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಟೈಮಲ್ಲಿ ಆ್ಯಕ್ಚುಲಿ ಬೆಸ್ಟ್ ಅಂದರೆ ಈ ಟೈಮಲ್ಲಿ ವಿಸಿಟ್ ಮಾಡೋದು ಈ ಥರ ಟೆಂಪಲ್ಸ್ಗೆ, ಈ ಥರ ಅಂದರೆ ವಾಟರ್ ಫಾಲ್ಸ್ಗೆಲ್ಲ. ಅಂದರೆ ಆ ಟೆಂಪಲ್ ಇದೆ, ವಾಟರ್ ಫಾಲ್ ಕೂಡ ಇದೆ ಅಲ್ಲಿ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾರೆ. ಸೊ ಫೈನಲಿ ರೀಚ್ ಆದ್ವಿ. ನೋಡಿ ಸುತ್ತಲೆಲ್ಲ ಬೆಟ್ಟ, ಗ್ರೀನರಿ. ಸೊ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಸಖತ್ ಇಷ್ಟ ಆಗ್ತಾಯಿತ್ತು. ಬೆಳಗಿನ ಟೈಮಲ್ಲಿ ಈ ಥರ ದೇವರ ದರ್ಶನ ಮಾಡೋದಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಒಂದು ಪಾಸಿಟಿವ್ ಫೀಲಿಂಗ್ ಮತ್ತೊಂದು ಫ್ರೆಶ್ನೆಸ್ ಇರುತ್ತೆ ಮನಸ್ಸು. ಹಾಗೆಯೇ ನಮ್ಮ ಅಂದರೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ.
कुठे आलीस कोंडेश्वर टेम्पल झरना आहे तिथं हो बघू शिव भंडार आहा सीनिक स्पॉट यार सुपर यार रिअली सुपर आहे हे खूप छान आहे कुठून येते पाणी कुठून येते पाणी ಹೆಲೋ ಈಗ ಇಲ್ಲಿ ಕೊಂಡೇಶ್ವರ ಟೆಂಪಲ್ ಅಂತ ಇಲ್ಲೊಂದು ಚಿಕ್ಕದಾಗಿ ಫಾಲ್ಸ್ ಇತ್ತು ಅಲ್ಲಿ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯ್ತು ಇದು ಟೆಂಪಲ್ ಒಳಗಡೆಯಿಂದ ನೋಡಿದ್ರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ವಾಟರ್ ಫಾಲ್ಸ್ ಆದರೆ ಅಲ್ಲಿ ಹೋಗೋ ಅಲೋ ಇರಲಿಲ್ಲ ಅಂದರೆ ಗೇಟ್ ಎಲ್ಲ ಇತ್ತು ಸೊ ಮಳೆಗಾಲದಲ್ಲೆಲ್ಲ ತುಂಬ ತುಂಬಿರತ್ತಂತೆ ತುಂಬ ಟೆಂಪಲ್ಗೆಲ್ಲ ನೀರು ಬಂದಿರತ್ತೆ ಮತ್ತು ಇದು ನೋಡಿ ಏಡಿ ಕ್ರ್ಯಾಬ್ ಸೊ ಇಲ್ಲೆಲ್ಲ ನಾವು ಕ್ರ್ಯಾಬ್ ನೋಡಿದ್ವಿ ಹಾವು ನೋಡಿದ್ವಿ ನನಗಂತೂ ಭಯ ಆಗ್ತಾಯಿತ್ತು ಆ್ಯಕ್ಚುಲಿ ನಾನು ಈ ಥರ ನೋಡಿದ್ದು ಫಸ್ಟ್ ಟೈಮ್ ನನಗೆ ಕ್ರ್ಯಾಬ್ ಆ್ಯಕ್ಚುಲಿ ನೋಡಿಲ್ಲ ಈ ಥರ ಅಂದರೆ ರಿಯಲ್ ಕ್ರ್ಯಾಬ್ ನಾನು ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನನಗದು ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಅಲ್ಲೆಲ್ಲ ನೋಡಿ ಗೇಟ್ ಹಾಕಿದ್ದಾರೆ ಮತ್ತು ನೋಡಿ ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಕ್ಲೀನಾಗಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹೈಜೀನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ರೀತಿ ಗಲೀಜಿಲ್ಲ ಟೆಂಪಲ್ ತುಂಬ ಚೆನ್ನಾಗಿದೆ ಒಂದ್ಸಲ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು ಇಲ್ಲಿ ಈಗ ಇಲ್ಲಿ ವೆಜಿಟೇಬಲ್ಸ್ ಮಾರ್ತಾಯಿದ್ರು ಸೊ ಇಲ್ಲಿ ಈ ಕಡೆ ಎಲ್ಲ ವೆಜಿಟೇಬಲ್ಸ್ ತುಂಬ ಫ್ರೆಶ್ ಆಗಿ ಸಿಗ್ತಾಯಿತ್ತು ಸೊ ನಾನು ಎಲ್ಲೇ ಹೋದ್ರೂ ವೆಜಿಟೇಬಲ್ಸು ಏನೇ ಇದ್ರೂ ಫ್ರೂಟ್ಸ್ ಇದ್ರೂ ಫ್ರೆಶ್ ಆಗಿ ನೋಡಿದ್ರೆ ತೊಗೊಂಡ್ಬಿಡ್ತೀನಿ ಯಾಕಂದರೆ ನನಗೆ ಈ ಥರ ಎಲ್ಲ ಪರ್ಚೇಸ್ ಮಾಡೋದಂದ್ರೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಫ್ರೆಶ್ ವೆಜಿಟೇಬಲ್ಸು ನಮ್ಮ ಕಡೆ ಸಿಗುತ್ತೆ ಆದ್ರೂ ಇಲ್ಲಿ ಸ್ವಲ್ಪ ಕಡಿಮೆ ಪ್ರೈಸ್ ಕೂಡ ನೋಡಿದ್ರೆ ರೀಸನೇಬಲ್ ಕಡಿಮೆ ಇತ್ತು ಮತ್ತು ತುಂಬ ಫ್ರೆಶ್ ಆಗಿತ್ತು ಸೊ ಹಾಗೆ ಹೇಗೋ ಗಾಡಿ ಇದೆ ಕಾರ್ ಇದೆ ಸೊ ಒಂದು 3-4 ವೆಜಿಟೇಬಲ್ಸ್ ತೊಗೊಂಡೆ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸರೌಂಡಿಂಗ್ಸ್ ಎಲ್ಲ ಗ್ರೀನರಿ ಮಧ್ಯೆ ನಾನು
ಇಲ್ಲಿ ಈ ಕಡೆ ಒಂದು ಟೆಂಪಲ್ ಇದೆ, ಅಂದರೆ ಟೆಂಪಲ್ ಅಂದರೆ ಸಮಾಧಿ ಇದೆ. ಈ ಟೆಂಪಲನ್ನು ನೋಡ್ಕೊಳ್ತಾ ಇದ್ರು. ಇಲ್ಲಿನ ಗುರುವಿನ ಸಮಾಧಿ ಇದೆ. ಸೊ ಅದು ಕೂಡ ಚೆನ್ನಾಗಿದೆ. ಮಧ್ಯೆ ಈ ಥರ ಸೇತುವೆ ಥರ ಇದೆ, ಮತ್ತು ಆ ಕಡೆ ಈ ಕಡೆ ನೀರಿದೆ, ಲೇಕ್ ಇದೆ. ಸೊ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಇದೆ. ಸೊ ಈಗ ನಮ್ಮ ಜರ್ನಿನ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕೊಂಡೇಶ್ವರ ಟೆಂಪಲ್ ದರ್ಶನ ಆಯಿತು. ಸೊ ತುಂಬ ಚೆನ್ನಾಗಿತ್ತು. ಕೆಲವು ಫೋಟೋಸನ್ನು ತೊಗೊಂಡ್ವಿ, ವೀಡಿಯೋಸನ್ನು ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾವು ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ತುಂಬಾ ಹೊಟ್ಟೆ ಹಸುವಾಗಿತ್ತು. ಸೊ ಇಲ್ಲೇ ಹತ್ತಿರದಲ್ಲೇ ಇರುವಂಥ ಧಾಬಾ, ಅಂದರೆ ಇದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಯಾರೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಬೆಳಗ್ಗೆ ಬೇಗನೆ ಹೋಗೋಣ, ಅಲ್ಲೇನಾದರೂ ಬ್ರೇಕ್ಫಾಸ್ಟ್ ಮಾಡಿ ಮುಂದೆ ಹೋಗ್ಬೋದು ಅಂತ. ಯಾಕಂದರೆ ಬೇಗ ಹೊರಟ್ರೆ ಮನೆಯಿಂದ ಕೆಲವು ತುಂಬ ಪ್ಲೇಸಸನ್ನು ನಾವು ವಿಸಿಟ್ ಮಾಡ್ಬೋದು, ಕವರ್ ಮಾಡ್ಬೋದು ಅಂತ. ಈಗ ಎಲ್ಲರೂ ಒಂದೊಂದು ಆರ್ಡ್ರ್ ಮಾಡಿದ್ದೀವಿ. ದೋಸೆ ಆರ್ಡ್ರ್ ಮಾಡಿದ್ದೀವಿ, ಮಸಾಲೆ ದೋಸೆ. ಎಲ್ಲರೂ ಪಾವ್ ಭಾಜಿ ಆರ್ಡ್ರ್ ಮಾಡಿದ್ದಾರೆ, ಮತ್ತು ಇಡ್ಲಿ ಆರ್ಡ್ರ್ ಮಾಡಿದ್ದೀವಿ. ಸೊ ಈಗ ನಮ್ಮ ಬ್ರೇಕ್ಫಾಸ್ಟನ್ನು ತೊಗೊಂಡು ತಿಂದು ಈಗ ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಸ್ಪಾಟ್ಗೆ. ಸೊ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ನಿಮಗೆ ಈ ಎಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನನಗೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ, ಮತ್ತು ನನಗೂ ಖುಷಿ ಆಗುತ್ತೆ ನಿಮಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಅಂತ. ಸೊ ಹೆಚ್ಚು ವೀಡಿಯೋಸ್ ನಾನು ಮಾಡ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.